ನಿನ್ನೆ ರಾತ್ರಿ ನಾನು ನನ್ನ ಸ್ನೇಹಿತರ ಜೊತೆ ಕುಳಿತಿದ್ದೆ. ಅವರನ್ನು ನಾನು ಅಧ್ಯಾತ್ಮದ ಕಡೆಗೆ ತರಲು ಪ್ರಯತ್ನ ಮಾಡ್ತೀನಿ. ಅವರೊಂದಿಗೆ ಯಾವಾಗ ಮಾತನಾಡಿದರು, ಅವರು ಹೇಳ್ತಾರೆ ನಿನ್ನ ಜೀವನದಲ್ಲಿ ದುಃಖವಿದೆ, ಅದಕ್ಕೆ ನೀನು ಅಧ್ಯಾತ್ಮಕ್ಕೆ ಹೋದೆ. ನಮಗೆ ದುಃಖವೇ ಇಲ್ಲ, ಹಾಗಾಗಿ ನಾವು ಏಕೆ ಬರಬೇಕು? ದುಃಖವು ಡಿಫಾಲ್ಟ್ ಆಗಿ ನಮ್ಮ ಪರಿಸ್ಥಿತಿ, ನಮ್ಮ ಸ್ಥಿತಿಯಾಗಿದೆ. ಹಾಗಾಗಿ ಯಾರ ಜೀವನದಲ್ಲಿ ದುಃಖವಿಲ್ಲದಿರುವವರು ಯಾರೂ ಇರೋದಿಲ್ಲ. ದುಃಖವು ಒಂದು ಡಿಫಾಲ್ಟ್ ಸ್ಟೇಟ್. ಅದು ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇರತ್ತೆ. ನಾವು ಹುಟ್ಟೋದೇ ದುಃಖದಲ್ಲಿ. ಅವರಿಗೂ ದುಃಖ ಇದೆ, ಆದರೆ ಅವರಿಗೆ ಗೊತ್ತಿಲ್ಲ. ಮತ್ತು ದುಃಖ ಇದ್ದರೂ ಒಂದೋ ನೀವದನ್ನ ದಬ್ಬಿಟ್ಟಿದ್ದೀರಿ, ಅಥವಾ ಅದರ ಇನ್ನೊಂದು ತುದಿಗೆ ಅಂದ್ರೆ ಸುಖದ ಹಿಂದೆ ಓಡ್ತಾ ಇರ್ತೀರಿ, ಮನರಂಜನೆ ಹುಡುಕುತ್ತಾ ಇರ್ತೀರಿ. ಯಾರ ಜೀವನದಲ್ಲಿ ದುಃಖ ಇಲ್ಲದಿರುವವರು ಯಾರೂ ಇರೋದಿಲ್ಲ. ನನ್ನ ಜೀವನದಲ್ಲಿ ದುಃಖವಿಲ್ಲಂತ ಹೇಳೋದು ಕೇವಲ ಮುಕ್ತನಾದವನು ಮಾತ್ರ. ದುಃಖವು ಪ್ರತಿಯೊಬ್ಬರ ಜೀವನದಲ್ಲಿ ಇದೆ. ಹಾಗಾಗಿ ನನ್ನ ಬಳಿ ದುಃಖವಿಲ್ಲ. ನಾನು ಏಕೆ ಬರಲಿ ಎಂದು ಯಾರಾದರೂ ಹೇಳಿದ್ರೆ ಅವನು ತನ್ನ ಜೀವನವನ್ನ ಅರಿತಿಲ್ಲ. ಎಷ್ಟು ದುಃಖದಲ್ಲಿದ್ದಾನೆ ಎಂಬುದು ಅವನಿಗೆ ತಿಳಿದೇ ಇಲ್ಲ. ಅವರು ಏನು ಮಾತನಾಡ್ತಿದ್ದಾರೆ ಎಂಬುದೇ ಗೊತ್ತಿಲ್ಲ. ಖಾಲಿ ಶಬ್ದಗಳನ್ನ ಎಸೆದು ಬಿಡ್ತಿದ್ದಾರೆ. ನನ್ನ ಜೀವನದಲ್ಲಿ ನಾನು ಸಂಪೂರ್ಣವಾಗಿ ಮುಕ್ತನಾಗಿದ್ದೇನೆ ಅಂತ ಹೇಳೋದಿಲ್ಲ. ಆದರೆ ಆಂತರಿಕವಾಗಿ ನಾನು ಸರಿ ಎಂದು ಭಾವಿಸಿದ್ದ ನನ್ನ ಜೀವನದ ಬಹಳಷ್ಟು ದುಃಖ ಮತ್ತು ನೋವುಗಳು ಈಗ ಇಲ್ಲ. ನೀವು ನಂಬೋದಿಲ್ಲ, ಬಹುಶಃ ನಾನು ಮಧ್ಯಪ್ರದೇಶದ ಜಬಲ್ಪುರದವನು. ನೀವು ಹೇಳುವಂತೆ ಮಧ್ಯ ಭಾರತದ ಜನರು ಹೇಗಿರ್ತಾರೆ ಗೊತ್ತಲ್ಲ? ಪ್ರತಿಯೊಂದು ಟಿಪಿಕಲ್ ವಿಷಯಗಳ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದೆ. ಪುನರ್ಜನ್ಮ ಮತ್ತು ಸತ್ತ ನಂತರ ಒಂದು ಜಗತ್ತು ಇರುತ್ತೆ, ಇದಾಗುತ್ತೆ ಅದಾಗುತ್ತೆ ಅಂತ ಹೇಳುವ ಪ್ರತಿಯೊಂದು ತಪ್ಪು ವಿಷಯವನ್ನ ನಾನು ನಂಬುತ್ತಿದ್ದೆ. ಈ ಎಲ್ಲಾ ತಪ್ಪು ನಂಬಿಕೆಗಳಿಂದ ಉಂಟಾದ ನೋವನ್ನ ನಾನು ಅನುಭವಿಸಿದ್ದೇನೆ. ಆದ್ದರಿಂದ ನನಗೆ ಇತರರ ನೋವನ್ನ ಸಂಬಂಧಿಸಿಕೊಳ್ಳುವುದು ಸಾಧ್ಯವಾಗುತ್ತಿದೆ. ಬಹುಶಃ ಕೆಲವರಿಗೆ ಆ ಸಂವೇದನೆ ಇಲ್ಲ ಅಂತ ಕೆಲವೊಮ್ಮೆ ಅನಿಸುತ್ತೆ. ಯಾರಿಗೆ ಈ ಮಾತು ಈಗ ಅರಿವಾಗುತ್ತಿಲ್ಲ? ಈ ಬುಕ್ ನಿಮ್ಮದೇ ಕಾಪಿ ಅಲ್ವಾ? ಧನ್ಯವಾದ ಆಚಾರ್ಯಜಿ. ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ, ನಾನು ನಿಮಗೆ ತುಂಬಾ ಋಣಿಯಾಗಿದ್ದೀನಿ, ಬಹಳಷ್ಟು ಋಣಿಯಾಗಿದ್ದೀನಿ.